ಸರ್ ಈಗ ಆ, ಇವತ್ತು ರಾತ್ರಿಯಿಂದ ದರ ಎಚ್ಚರಿಕೆ ಆಗಿದೆ. ಸಾಮಾನ್ಯ ದರಕ್ಕಿಂತಲೂ ಕೂಡ 15% ಜಾಸ್ತಿ ಆಗಿದೆ. ಕೆಲವೊಂದು ಕಡೆ ಸರ್ಕಾರ ಗ್ಯಾರಂಟಿಯಿಂದ ಆಗಿರುವಂಥ ಲಾಸ್ನ ತುಂಬಿಕೊಳ್ಳೋಕೆ ಮಾಡಿದೆ ಅಂತ ಅಂತೀರಾ? ಇರ್ಬೋದು, ಗೊತ್ತಿಲ್ವಲ್ಲ ಅದ್ರ ಬಗ್ಗೆ ಒಂದು ಸರಿ ಮಾಹಿತಿ ಇಲ್ಲ. ಹೆಣ್ಮಕ್ಳಿಗೆ ಪ್ರಯಾಣ ಫ್ರೀ ಇದೆ, ಓಕೆ, ಆದರೆ ಗಂಡು ಮಕ್ಕಳಿಗೆ ಜಾಸ್ತಿ ಖರ್ಚು ಮಾಡ್ತಿಲ್ಲ. ಗೊತ್ತಿಲ್ಲಲ್ಲ ಇನ್ನೂ ಮಾಹಿತಿ ಗೊತ್ತಿಲ್ಲ. ನಾನು ಇವತ್ತೇ ಬಂದಿದ್ದು ಬಸ್ ಸ್ಟ್ಯಾಂಡ್ಗೆ. ಅಲ್ಲ, ಇಷ್ಟು ದಿನದಿಂದ ನಿನ್ನೆ ಒಂದು ರೇಟ್ ಇತ್ತು, ಇವತ್ತಿಂದ ಬೇರೆ ರೇಟ್ ಆಗ್ತಿದೆ ಜಾಸ್ತಿ. ಈಗ ತಗೊಂಡ್ರೆ ಗೊತ್ತಾಗುತ್ತಲ್ವಾ. ನಾನು ಈಗ ಬಂದಿದ್ದು. ನಾವು ಬಸ್ಸಲ್ಲಿ ಜಾಸ್ತಿ ಓಡಾಡೋದಿಲ್ಲಲ್ಲ. ಅಮ್ಮ, ನೀವು ಈಗ ಹೆಣ್ಮಕ್ಳಿಗೆ ಫ್ರೀ ಪ್ರಯಾಣ ಇದೆ, ಸರ್ಕಾರ ಕೊಟ್ಟಿದೆ, ಓಕೆ, ಆದರೆ ಗಂಡು ಮಕ್ಕಳಿಗೆ ಜಾಸ್ತಿ ವಸೂಲಿ ಮಾಡ್ತಿದೆಯಾ ಈ ಒಂದು ನಿಟ್ಟಿನಲ್ಲಿ ಅಂತ? ಹೌದು ಸರ್, ಮಾಡ್ತಾ ಇದೆ. ಅದೊಂದು ಒಂದು ಕಡೆಯಿಂದ ನೋಡಿದ್ರೆ ಒಂದು ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು. ಬಟ್ ಗೌರ್ಮೆಂಟ್ ಸರಿಯಾಗಿ ಪ್ಲ್ಯಾನ್ ಮಾಡಿದ್ರೆ ಅದ್ರ ಬಗ್ಗೆ ಹೆಣ್ಮಕ್ಳಿಗೂ ಈಕ್ವಲ್ ಆಗಿ ಗಂಡು ಮಕ್ಳಿಗೂ ಈಕ್ವಲ್ ಆಗಿ, ಯಾಕಂದರೆ ಫ್ಯಾಮಿಲಿ ಮೆಂಬರ್ಸ್ ಈಕ್ವಲ್ ಆಗಿರ್ತಾರೆ ಇವಾಗೆಲ್ಲ. ಅದು ಸ್ವಲ್ಪ ನೋಡ್ಕೋಬೇಕು ಸರ್ಕಾರ. ಹೆಣ್ಮಕ್ಳಿಗೆ ಗ್ಯಾರಂಟಿ ಕೊಡೋದಾಗಿರ್ಬೋದು, ಬೇರೆ ಬೇರೆ 5 ಯೋಜನೆಗಳು ತಂತು, 5 ಗ್ಯಾರಂಟಿ ಅಂತೇಳಿ. ಆ ಒಂದು ಎಫೆಕ್ಟ್ನಿಂದ ಆಗಿರುವಂಥ ಲಾಸ್ನ ಈ ರೀತಿ ಮಾಡಿದ್ರೆ ಅಂದರೆ ಈಗ ಒಂದು ಕಡೆ ಬೆನಿಫಿಟ್ ಇಲ್ಲ ಸರ್. ಅದು ಆ್ಯಕ್ಚುಲಿ ಆ ಥರ ಮಾಡಿದ್ರೆ ಯಾರಿಗೂ ಬೆನಿಫಿಟ್ ಇಲ್ಲ. ಅದು ಸರಿಯಾಗಿ ಪ್ಲ್ಯಾನ್ ಮಾಡಬೇಕು. ಇಲ್ಲ ಗೌರ್ಮೆಂಟ್ ಅವರು ಸರ್ಕಾರ ಉಳಿಬೇಕಂತ ಈ ಥರ ಎಲ್ಲ ಮಾಡಿದ್ರೆ ಅದು ದೇಶಕ್ಕೆ ಲಾಸು. ಮೇಡಮ್, ಈಗ ಮತ್ತೆ ಬಸ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ, ಫ್ರೀ ಇದೆ, ಓಕೆ, ಆದರೆ ಗಂಡು ಮಕ್ಕಳಿಗೆ ಖರ್ಚುಗಳಾಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು ಜಾಸ್ತಿ ಮಾಡ್ತಿದ್ದಾರೆ. ಏನು ಹೇಳ್ತೀರಾ ಸರ್ಕಾರಕ್ಕೆ ಈ ಒಂದು ವಿಚಾರವಾಗಿ? ಸರ್ಕಾರ ಹೆಂಗೆ ನಡೆಸುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆದರೆ ಮಹಿಳೆಯರಿಗೋಸ್ಕರ ಮಾಡಿರೋದ್ರಿಂದ ಯೂಸ್ ಆಗ್ತಾ ಇದೆ. ಬಟ್ ಆದರೆ ಜೆಂಟ್ಸ್ ಅವ್ರಿಗೆ ಸ್ವಲ್ಪ ಟ್ಯಾಕ್ಸು ಎಲ್ಲ ಅದರಲ್ಲಿ ಇದಾಗ್ತಾ ಇದೆ. ಈಗಾಗಲೇ ಎಲ್ಲ ರೀತಿ ಮೇಡಮ್, ಹಾಲಿನ ದರ ಆಯಿತು, ಪೆಟ್ರೋಲ್ ದರ ಆಯಿತು, ಗ್ಯಾಸ್ ಆಯಿತು, ಈಗ ಬಸ್ ದರ ಜಾಸ್ತಿ ಆಗ್ತದೆ. ಹೆಣ್ಮಕ್ಳಿಗೆ ಒಂದು ಕಡೆ ಫ್ರೀ ಇದ್ರು, ಗಂಡು ಮಕ್ಕಳು ಫ್ಯಾಮಿಲಿಗೋಸ್ಕರ ತರುವಂಥ ದುಡ್ಡನ್ನ ಈ ರೀತಿ ಖರ್ಚು ಮಾಡಿಸಿದೆಯಾ ಸರ್ಕಾರ? ಏನು ಮಾಡೋಕ್ಕಾಗುತ್ತೆ, ಮಾಡಲೇಬೇಕಲ್ವಾ. ಏನು ದರ ಹೆಚ್ಚಾದ್ರೂ ನಾವು ಖರ್ಚು ಮಾಡಲೇಬೇಕು. ಜೆಂಟ್ಸ್ ನಮ್ಗಿರೋ ಸಂಬಳನೇ ಇರುತ್ತೆ, ಅದ್ರಲ್ಲಿ ಪಾಪ ಅವರು ಮೇಂಟೈನ್ ಮಾಡಬೇಕು. ಈಗ ಮಿಡಲ್ ಕ್ಲಾಸ್ ಲೈಫ್ ಯಾವ ಥರ ಆಗ್ತದೆ ಅಂದರೆ ಈ ಥರ ಬರೀ ಟ್ಯಾಕ್ಸು ಅದು ಇದು ದರ. ತೊಂದರೆ ಆಗ್ತಾ ಇರೋದು. ಸಂಬಳ ಅಂತೂ ಜಾಸ್ತಿ ಆಗ್ತಾ ಇಲ್ಲ. ಬಟ್ ಖರ್ಚು ಮಾತ್ರ ಎಕ್ಸ್ಪೆಂಡ್ ಮಾಡ್ತಾನೆ ಇದ್ದಾರೆ. ಟ್ಯಾಕ್ಸ್ ಅಲ್ಲಿ ಕಟ್ಟಿ ಅಂತ ಹೇಳ್ತಾನೆ ಇದ್ದಾರೆ. ಏನ್ ಮಾಡಕ್ಕಾಗುತ್ತೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ? ಇದೊಂದು ಒಳ್ಳೇದಷ್ಟೇ ಲೇಡೀಸ್ ಅವ್ರಿಗೆ. ಜೆಂಟ್ಸ್ ಅವರು ದುಡಿಲೇಬೇಕು, ಲೇಡೀಸ್ ಅವ್ರಿಗೆ ಏನಿರುತ್ತೋ ಅದಷ್ಟೇ ಇದೆ ಸರ್. ಸರ್ ನೀವೇನು ಹೇಳ್ತೀರಾ? ಅದೇ ಸ್ವಾಮಿ, ಡೈಲಿ ಕೆಲಸ ಮಾಡೋರಿಗೆ ತುಂಬ ಕಷ್ಟ ಆಗೋಗ್ಬಿಟ್ಟಿದೆ. ಈಗ 500 ರೂಪಾಯಿ ಸಂಪಾದನೆ ಮಾಡಿದ್ರೆ ಇಲ್ಲಿ ಇವರು ಟ್ಯಾಕ್ಸ್ ಅದು ಇದು ಅಂತ ನಿವೃತ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಎಲ್ಲ ಎಲ್ಲಿ ಇಂಥ ಬಡವ್ರ ಜನ ಹೆಂಗೆ ಇದು ಮಾಡ್ತಾರೆ, ಹೆಂಗೆ ಜೀವನ ನಡೆಸೋಕ್ಕಾಗುತ್ತೆ? ಇವರು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಏರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ತುಂಬ ಹಾಲು, ಗ್ಯಾಸು, ಬ್ಯಾನೆ ಎಲ್ಲ ಪ್ರತಿಯೊಂದು ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ತುಂಬ ಕಷ್ಟ ಸ್ವಾಮಿ. ಸರ್ ಈಗ ಇವತ್ತು ರಾತ್ರಿಯಿಂದ ದರ ಎಚ್ಚರಿಕೆ ಆಗಿದೆ. ಸಾಮಾನ್ಯ ದರಕ್ಕಿಂತಲೂ ಕೂಡ 15% ಜಾಸ್ತಿ ಆಗಿದೆ. ಕೆಲವೊಂದು ಕಡೆ ಸರ್ಕಾರ ಗ್ಯಾರಂಟಿಯಿಂದ ಆಗಿರುವಂಥ ಲಾಸ್ನ ತುಂಬಿಕೊಳ್ಳೋಕೆ ಮಾಡಿದೆ ಅಂತ ಅಂತೀರಾ? ಇರ್ಬೋದು, ಗೊತ್ತಿಲ್ವಲ್ಲ ಅದ್ರ ಬಗ್ಗೆ ಒಂದು ಸರಿ ಮಾಹಿತಿ ಇಲ್ಲ. ಹೆಣ್ಮಕ್ಳಿಗೆ ಪ್ರಯಾಣ ಫ್ರೀ ಇದೆ, ಓಕೆ, ಆದರೆ ಗಂಡು ಮಕ್ಕಳಿಗೆ ಜಾಸ್ತಿ ಖರ್ಚು ಮಾಡ್ತಿಲ್ಲ. ಗೊತ್ತಿಲ್ಲಲ್ಲ ಇನ್ನೂ ಮಾಹಿತಿ ಗೊತ್ತಿಲ್ಲ. ನಾನು ಇವತ್ತೇ ಬಂದಿದ್ದು ಬಸ್ ಸ್ಟ್ಯಾಂಡ್ಗೆ. ಅಲ್ಲ, ಇಷ್ಟು ದಿನದಿಂದ ನಿನ್ನೆ ಒಂದು ರೇಟ್ ಇತ್ತು, ಇವತ್ತಿಂದ ಬೇರೆ ರೇಟ್ ಆಗ್ತಿದೆ ಜಾಸ್ತಿ. ಈಗ ತಗೊಂಡ್ರೆ ಗೊತ್ತಾಗುತ್ತಲ್ವಾ. ನಾನು ಈಗ ಬಂದಿದ್ದು. ನಾವು ಬಸ್ಸಲ್ಲಿ ಜಾಸ್ತಿ ಓಡಾಡೋದಿಲ್ಲಲ್ಲ. ಅಮ್ಮ, ನೀವು ಈಗ ಹೆಣ್ಮಕ್ಳಿಗೆ ಫ್ರೀ ಪ್ರಯಾಣ ಇದೆ, ಸರ್ಕಾರ ಕೊಟ್ಟಿದೆ, ಓಕೆ, ಆದರೆ ಗಂಡು ಮಕ್ಕಳಿಗೆ ಜಾಸ್ತಿ ವಸೂಲಿ ಮಾಡ್ತಿದೆಯಾ ಈ ಒಂದು ನಿಟ್ಟಿನಲ್ಲಿ ಅಂತ? ಹೌದು ಸರ್, ಮಾಡ್ತಾ ಇದೆ. ಅದೊಂದು ಒಂದು ಕಡೆಯಿಂದ ನೋಡಿದ್ರೆ ಒಂದು ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು. ಬಟ್ ಗೌರ್ಮೆಂಟ್ ಸರಿಯಾಗಿ ಪ್ಲ್ಯಾನ್ ಮಾಡಿದ್ರೆ ಅದ್ರ ಬಗ್ಗೆ ಹೆಣ್ಮಕ್ಳಿಗೂ ಈಕ್ವಲ್ ಆಗಿ ಗಂಡು ಮಕ್ಳಿಗೂ ಈಕ್ವಲ್ ಆಗಿ, ಯಾಕಂದರೆ ಫ್ಯಾಮಿಲಿ ಮೆಂಬರ್ಸ್ ಈಕ್ವಲ್ ಆಗಿರ್ತಾರೆ ಇವಾಗೆಲ್ಲ. ಅದು ಸ್ವಲ್ಪ ನೋಡ್ಕೋಬೇಕು ಸರ್ಕಾರ. ಹೆಣ್ಮಕ್ಳಿಗೆ ಗ್ಯಾರಂಟಿ ಕೊಡೋದಾಗಿರ್ಬೋದು, ಬೇರೆ ಬೇರೆ 5 ಯೋಜನೆಗಳು ತಂತು, 5 ಗ್ಯಾರಂಟಿ ಅಂತೇಳಿ. ಆ ಒಂದು ಎಫೆಕ್ಟ್ನಿಂದ ಆಗಿರುವಂಥ ಲಾಸ್ನ ಈ ರೀತಿ ಮಾಡಿದ್ರೆ ಅಂದರೆ ಈಗ ಒಂದು ಕಡೆ ಬೆನಿಫಿಟ್ ಇಲ್ಲ ಸರ್. ಅದು ಆ್ಯಕ್ಚುಲಿ ಆ ಥರ ಮಾಡಿದ್ರೆ ಯಾರಿಗೂ ಬೆನಿಫಿಟ್ ಇಲ್ಲ. ಅದು ಸರಿಯಾಗಿ ಪ್ಲ್ಯಾನ್ ಮಾಡಬೇಕು. ಇಲ್ಲ ಗೌರ್ಮೆಂಟ್ ಅವರು ಸರ್ಕಾರ ಉಳಿಬೇಕಂತ ಈ ಥರ ಎಲ್ಲ ಮಾಡಿದ್ರೆ ಅದು ದೇಶಕ್ಕೆ ಲಾಸು. ಮೇಡಮ್, ಈಗ ಮತ್ತೆ ಬಸ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ, ಫ್ರೀ ಇದೆ, ಓಕೆ, ಆದರೆ ಗಂಡು ಮಕ್ಕಳಿಗೆ ಖರ್ಚುಗಳಾಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು ಜಾಸ್ತಿ ಮಾಡ್ತಿದ್ದಾರೆ. ಏನು ಹೇಳ್ತೀರಾ ಸರ್ಕಾರಕ್ಕೆ ಈ ಒಂದು ವಿಚಾರವಾಗಿ? ಸರ್ಕಾರ ಹೆಂಗೆ ನಡೆಸುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆದರೆ ಮಹಿಳೆಯರಿಗೋಸ್ಕರ ಮಾಡಿರೋದ್ರಿಂದ ಯೂಸ್ ಆಗ್ತಾ ಇದೆ. ಬಟ್ ಆದರೆ ಜೆಂಟ್ಸ್ ಅವ್ರಿಗೆ ಸ್ವಲ್ಪ ಟ್ಯಾಕ್ಸು ಎಲ್ಲ ಅದರಲ್ಲಿ
ಇದಾಗ್ತಾ ಇದೆ. ಈಗಾಗಲೇ ಎಲ್ಲ ರೀತಿ ಮೇಡಮ್, ಹಾಲಿನ ದರ ಆಯಿತು, ಪೆಟ್ರೋಲ್ ದರ ಆಯಿತು, ಗ್ಯಾಸ್ ಆಯಿತು, ಈಗ ಬಸ್ ದರ ಜಾಸ್ತಿ ಆಗ್ತದೆ. ಹೆಣ್ಮಕ್ಳಿಗೆ ಒಂದ್ ಕಡೆ ಫ್ರೀ ಇದ್ರು ಗಂಡು ಮಕ್ಳು ಫ್ಯಾಮಿಲಿಗೋಸ್ಕರ ತರುವಂಥ ದುಡ್ಡನ್ನ ಈ ರೀತಿ ಖರ್ಚು ಮಾಡಿಸಿದೆಯಾ ಸರ್ಕಾರ? ಏನ್ ಮಾಡಕ್ಕಾಗುತ್ತೆ, ಮಾಡ್ಲೇಬೇಕಲ್ವಾ. ಏನ್ ದರ ಹೆಚ್ಚಾದ್ರೂ ನಾವು ಖರ್ಚು ಮಾಡ್ಲೇಬೇಕು. ಜೆಂಟ್ಸ್ ನಮ್ಗಂತೂ ಸಂಬಳ ನಮ್ಗಿರೋ ಸಂಬಳನೇ ಇರುತ್ತೆ. ಅದ್ರಲ್ಲಿ ಪಾಪ ಅವರು ಮೇಂಟೈನ್ ಮಾಡಬೇಕು, ಈಗ ಮಿಡಲ್ ಕ್ಲಾಸ್ ಲೈಫ್ ಯಾವ ತರ ಆಗ್ತದೆ ಅಂದ್ರೆ ಈ ತರ ಬರೀ ಟ್ಯಾಕ್ಸ್ ಅದು ಇದು ದರ ತೊಂದರೆ ಆಗ್ತಾ ಇರೋದು. ಸಂಬಳ ಅಂತೂ ಜಾಸ್ತಿ ಆಗ್ತಾ ಇಲ್ಲ. ಖರ್ಚು ಮಾತ್ರ ಡಬಲ್ ಆಗಿದೆ. ಟ್ಯಾಕ್ಸ್ ಅಂತ ಮಾಡ್ತಾನೆ ಇದ್ದಾರೆ, ಬಟ್ ಖರ್ಚು ಮಾತ್ರ ಎಕ್ಸ್ಪೆಂಡ್ ಮಾಡ್ತಾನೆ ಇದ್ದಾರೆ. ಟ್ಯಾಕ್ಸ್ ಅಲ್ಲಿ ಅದ್ ಕಟ್ಟಿ ಅಂತ ಹೇಳ್ತಾನೆ ಇದ್ದಾರೆ. ಏನ್ ಮಾಡಕ್ಕಾಗುತ್ತೆ, ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಇದೊಂದು ಒಳ್ಳೇದಷ್ಟೇ. ಲೇಡೀಸ್ ಅವ್ರಿಗೆ, ಜೆಂಟ್ಸ್ ಅವರು ದುಡಿಲೇಬೇಕು, ಲೇಡೀಸ್ ಅವ್ರಿಗೆ ಏನಿರುತ್ತೋ ಅದಷ್ಟೇ ಇದೆ ಸರ್. ಸರ್ ನೀವೇನು ಹೇಳ್ತೀರಾ? ಅದೇ ಸ್ವಾಮಿ, ಡೈಲಿ ಕೆಲಸ ಮಾಡೋರಿಗೆ ತುಂಬ ಕಷ್ಟ ಆಗೋಗ್ಬಿಟ್ಟಿದೆ. ಈಗ 500 ರೂಪಾಯಿ ಸಂಪಾದನೆ ಮಾಡಿದ್ರೆ ಇಲ್ಲಿ ಇವರು ಟ್ಯಾಕ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಎಲ್ಲ ಎಲ್ಲಿ ಇಂಥ ಬಡವ್ರ ಜನ ಹೆಂಗೆ ಇದು ಮಾಡ್ತಾರೆ, ಹೆಂಗೆ ಜೀವನ ನಡೆಸೋಕ್ಕಾಗುತ್ತೆ? ಇವರು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಏರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ತುಂಬ ಹಾಲು, ಗ್ಯಾಸು, ಬ್ಯಾನೆ ಎಲ್ಲ ಪ್ರತಿಯೊಂದು ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ತುಂಬ ಕಷ್ಟ ಸ್ವಾಮಿ. ಸರ್ ಈಗ ಇವತ್ತು ರಾತ್ರಿಯಿಂದ ದರ ಹೆಚ್ಚರಿಕೆ ಆಗಿದೆ. ಸಾಮಾನ್ಯ ದರಕ್ಕಿಂತಲೂ ಕೂಡ 15% ಜಾಸ್ತಿ ಆಗಿದೆ. ಕೆಲವೊಂದು ಕಡೆ ಸರ್ಕಾರ ಗ್ಯಾರಂಟಿಯಿಂದ ಆಗಿರುವಂಥ ಲಾಸ್ನ ತುಂಬ್ಕೊಳಕ್ಕೆ ಮಾಡಿದೆ ಅಂತ ಅಂತೀರಾ? ಗೊತ್ತಿಲ್ವಲ್ಲ ಅದ್ರ ಬಗ್ಗೆ ಸರಿ ಮಾಹಿತಿ ಇಲ್ಲ. ಹೆಣ್ಮಕ್ಳಿಗೆ ಪ್ರಯಾಣ ಫ್ರೀ ಇದೆ, ಓಕೆ, ಆದರೆ ಗಂಡು ಮಕ್ಕಳಿಗೆ ಜಾಸ್ತಿ ಖರ್ಚು ಮಾಡ್ತಿಲ್ಲ. ಗೊತ್ತಿಲ್ಲಲ್ಲ ಇನ್ನೂ ಮಾಹಿತಿ ಗೊತ್ತಿಲ್ಲ. ನಾನು ಇವತ್ತೇ ಬಂದಿದ್ದು ಬಸ್ ಸ್ಟ್ಯಾಂಡ್ಗೆ. ಅಲ್ಲ, ಇಷ್ಟು ದಿನದಿಂದ ನಿನ್ನೆ ಒಂದು ರೇಟ್ ಇತ್ತು, ಇವತ್ತಿಂದ ಬೇರೆ ರೇಟ್ ಆಗ್ತಿದೆ ಜಾಸ್ತಿ. ಈಗ ತಗೊಂಡ್ರೆ ಗೊತ್ತಾಗುತ್ತಲ್ವಾ. ನಾನು ಈಗ ಬಂದಿದ್ದು, ನಾವು ಬಸ್ಸಲ್ಲಿ ಜಾಸ್ತಿ ಓಡಾಡೋದಿಲ್ಲಲ್ಲ. ಅಮ್ಮ, ನೀವು ಈಗ ಹೆಣ್ಮಕ್ಳಿಗೆ ಫ್ರೀ ಪ್ರಯಾಣ ಇದೆ, ಸರ್ಕಾರ ಕೊಟ್ಟಿದೆ, ಓಕೆ, ಆದರೆ ಗಂಡು ಮಕ್ಕಳಿಗೆ ಜಾಸ್ತಿ ವಸೂಲಿ ಮಾಡ್ತಿದೆಯಾ ಈ ಒಂದು ನಿಟ್ಟಿನಲ್ಲಿ ಅಂತ? ಹೌದು ಸರ್, ಮಾಡ್ತಾ ಇದೆ. ಅದೊಂದು ಒಂದು ಕಡೆಯಿಂದ ನೋಡಿದ್ರೆ ಒಂದು ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು. ಬಟ್ ಗೌರ್ಮೆಂಟ್ ಸರಿಯಾಗಿ ಪ್ಲ್ಯಾನ್ ಮಾಡಿದ್ರೆ ಅದ್ರ ಬಗ್ಗೆ ಹೆಣ್ಮಕ್ಳಿಗೂ ಈಕ್ವಲ್ ಆಗಿ ಗಂಡು ಮಕ್ಳಿಗೂ ಈಕ್ವಲ್ ಆಗಿ, ಯಾಕಂದರೆ ಫ್ಯಾಮಿಲಿ ಮೆಂಬರ್ಸ್ ಈಕ್ವಲ್ ಆಗಿರ್ತಾರೆ ಇವಾಗೆಲ್ಲ. ಅದು ಸ್ವಲ್ಪ ನೋಡ್ಕೋಬೇಕು ಸರ್ಕಾರ. ಹೆಣ್ಮಕ್ಳಿಗೆ ಗ್ಯಾರಂಟಿ ಕೊಡೋದಾಗಿರ್ಬೋದು, ಬೇರೆ ಬೇರೆ 5 ಯೋಜನೆಗಳು ತಂತು, 5 ಗ್ಯಾರಂಟಿ ಅಂತೇಳಿ. ಆ ಒಂದು ಎಫೆಕ್ಟ್ನಿಂದ ಆಗಿರುವಂಥ ಲಾಸ್ನ ಈ ರೀತಿ ಮಾಡಿದ್ರೆ ಅಂದರೆ ಈಗ ಒಂದು ಕಡೆ ಬೆನಿಫಿಟ್ ಇಲ್ಲ ಸರ್. ಅದು ಆ್ಯಕ್ಚುಲಿ ಆ ಥರ ಮಾಡಿದ್ರೆ ಯಾರಿಗೂ ಬೆನಿಫಿಟ್ ಇಲ್ಲ. ಅದು ಸರಿಯಾಗಿ ಪ್ಲ್ಯಾನ್ ಮಾಡಬೇಕು. ಇಲ್ಲ ಗೌರ್ಮೆಂಟ್ ಅವರು ಸರ್ಕಾರ ಉಳಿಬೇಕಂತ ಈ ಥರ ಎಲ್ಲ ಮಾಡಿದ್ರೆ ಅದು ದೇಶಕ್ಕೆ ಲಾಸು. ಮೇಡಮ್, ಈಗ ಮತ್ತೆ ಬಸ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ, ಫ್ರೀ ಇದೆ, ಓಕೆ, ಆದರೆ ಗಂಡು ಮಕ್ಕಳಿಗೆ ಖರ್ಚುಗಳಾಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು ಜಾಸ್ತಿ ಮಾಡ್ತಿದ್ದಾರೆ. ಏನು ಹೇಳ್ತೀರಾ ಸರ್ಕಾರಕ್ಕೆ ಈ ಒಂದು ವಿಚಾರವಾಗಿ? ಸರ್ಕಾರ ಹೆಂಗ್ ನಡೆಸುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆದರೆ ಮಹಿಳೆಯರಿಗೋಸ್ಕರ ಮಾಡಿರೋದ್ರಿಂದ ಯೂಸ್ ಆಗ್ತಾ ಇದೆ. ಬಟ್ ಆದರೆ ಜೆಂಟ್ಸ್ ಅವ್ರಿಗೆ ಸ್ವಲ್ಪ ಟ್ಯಾಕ್ಸು ಎಲ್ಲ ಅದರಲ್ಲಿ ಇದಾಗ್ತಾ ಇದೆ. ಈಗಾಗಲೇ ಎಲ್ಲ ರೀತಿ ಮೇಡಮ್, ಹಾಲಿನ ದರ ಆಯಿತು, ಪೆಟ್ರೋಲ್ ದರ ಆಯಿತು, ಗ್ಯಾಸ್ ಆಯಿತು, ಈಗ ಬಸ್ ದರ ಜಾಸ್ತಿ ಆಗ್ತದೆ. ಹೆಣ್ಮಕ್ಳಿಗೆ ಒಂದ್ ಕಡೆ ಫ್ರೀ ಇದ್ರು ಗಂಡು ಮಕ್ಳು ಫ್ಯಾಮಿಲಿಗೋಸ್ಕರ ತರುವಂಥ ದುಡ್ಡನ್ನ ಈ ರೀತಿ ಖರ್ಚು ಮಾಡಿಸಿದೆಯಾ ಸರ್ಕಾರ? ಏನ್ ಮಾಡಕ್ಕಾಗುತ್ತೆ, ಮಾಡ್ಲೇಬೇಕಲ್ವಾ. ಏನ್ ದರ ಹೆಚ್ಚಾದ್ರೂ ನಾವು ಖರ್ಚು ಮಾಡ್ಲೇಬೇಕು. ಜೆಂಟ್ಸ್ ನಮ್ಗಂತೂ ಸಂಬಳ ನಮ್ಗಿರೋ ಸಂಬಳನೇ ಇರುತ್ತೆ. ಅದ್ರಲ್ಲಿ ಪಾಪ ಅವರು ಮೇಂಟೈನ್ ಮಾಡಬೇಕು. ಈಗ ಮಿಡಲ್ ಕ್ಲಾಸ್ ಲೈಫ್ ಯಾವ ತರ ಆಗ್ತದೆ ಅಂದ್ರೆ ಈ ತರ ಬರೀ ಟ್ಯಾಕ್ಸ್ ಅದು ಇದು ದರ ತೊಂದರೆ ಆಗ್ತಾ ಇರೋದು. ಸಂಬಳ ಅಂತೂ ಜಾಸ್ತಿ ಆಗ್ತಾ ಇಲ್ಲ. ಖರ್ಚು ಮಾತ್ರ ಡಬಲ್ ಆಗಿದೆ. ಟ್ಯಾಕ್ಸ್ ಅಂತ ಮಾಡ್ತಾನೆ ಇದ್ದಾರೆ, ಬಟ್ ಖರ್ಚು ಮಾತ್ರ ಎಕ್ಸ್ಪೆಂಡ್ ಮಾಡ್ತಾನೆ ಇದ್ದಾರೆ. ಟ್ಯಾಕ್ಸ್ ಅಲ್ಲಿ ಅದ್ ಕಟ್ಟಿ ಅಂತ ಹೇಳ್ತಾನೆ ಇದ್ದಾರೆ. ಏನ್ ಮಾಡಕ್ಕಾಗುತ್ತೆ, ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಇದೊಂದು ಒಳ್ಳೇದಷ್ಟೇ. ಲೇಡೀಸ್ ಅವ್ರಿಗೆ, ಜೆಂಟ್ಸ್ ಅವರು ದುಡಿಲೇಬೇಕು, ಲೇಡೀಸ್ ಅವ್ರಿಗೆ ಏನಿರುತ್ತೋ ಅದಷ್ಟೇ ಇದೆ ಸರ್. ಸರ್ ನೀವೇನು ಹೇಳ್ತೀರಾ? ಅದೇ ಸ್ವಾಮಿ, ಡೈಲಿ ಕೆಲಸ ಮಾಡೋರಿಗೆ ತುಂಬ ಕಷ್ಟ ಆಗೋಗ್ಬಿಟ್ಟಿದೆ. ಈಗ 500 ರೂಪಾಯಿ ಸಂಪಾದನೆ ಮಾಡಿದ್ರೆ ಇಲ್ಲಿ ಇವರು ಟ್ಯಾಕ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಎಲ್ಲ ಎಲ್ಲಿ ಇಂಥ ಬಡವ್ರ ಜನ ಹೆಂಗೆ ಇದು ಮಾಡ್ತಾರೆ, ಹೆಂಗೆ ಜೀವನ ನಡೆಸೋಕ್ಕಾಗುತ್ತೆ? ಇವರು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಏರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ತುಂಬ ಹಾಲು, ಗ್ಯಾಸು, ಬ್ಯಾನೆ ಎಲ್ಲ ಪ್ರತಿಯೊಂದು ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ತುಂಬ ಕಷ್ಟ ಸ್ವಾಮಿ.